ಫೈನಲಿ ಮೋಟೋರೋಲಾದವರು ಲಾಂಚ್ ಮಾಡಿರುವ ಮೋಟೋರೋಲಾ ಎಡ್ಜ್ 60 ಫ್ಯೂಷನ್ ಈಗ ನನ್ನ ಹತ್ರ ಇದೆ. ಇದು ಕೆಲವು ದಿನಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಫೋನ್ ನೀವು ತಗೊಳ್ಬೋದಾ ಬೇಡವಾ ಅಂತ ಹೇಳ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಫೋನ್ ಬಾಕ್ಸ್ ಯೂಸ್ ಮಾಡ್ತಿದ್ದಂಗೆ ಮೋಟೋರೋಲಾದವರು ಸ್ಪೆಷಲ್ ಫೀಲ್ ಬರಲಿ ಅಂತ ಪರ್ಫ್ಯೂಮ್ ಫೀಲ್ ಕೊಟ್ಟಿದ್ದಾರೆ, ಗುಡ್ ಸ್ಮೆಲ್ಲಿಂಗ್. ಆನಂತರ ಇದ್ರ ಕೆಳಗಡೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ನ ನಾವು ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟಾಗಿ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಆನಂತರ ಡಾಕ್ಯುಮೆಂಟೇಷನ್ ಸಿಗ್ತಾ ಇದೆ. ಆನಂತರ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದು UV ಗ್ಲಾಸ್ ಹಾಕೋರಿಗೆ ಇದ್ರ ಬಗ್ಗೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆನಂತರ ನಿಮಗೆ ಮೊಬೈಲ್ ಫೋನ್. ಈ ಫೋನ್ ನಾವು ಓಪನ್ ಮಾಡ್ತಿದ್ದಂಗೆ ಇದು ಪ್ರೀಮಿಯಂ ಕರ್ಡ್ ಫೋನ್ ಲುಕ್ ಬರ್ತಾ ಇದೆ. ಆನಂತರ ನಿಮಗೆ ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ 69 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆನಂತರ B2C ಕೇಬಲ್ ಕೊಟ್ಟಿದ್ದಾರೆ. ಈ ಫೋನಲ್ಲಿ ನೀವೊಂದು ಕೇಸು ಮತ್ತು ಟೆಂಪರ್ ಗ್ಲಾಸ್ ಇಲ್ಲ, ಒಂದು ಸ್ಕ್ರೀನ್ ಗಾರ್ಡ್ ಹಾಕೊಳ್ಳೋ ಅವಶ್ಯಕತೆ ಇದೆ. ಅದು ಬಿಟ್ಟರೆ ಇನ್ನೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಇದರ ಲುಕ್ ಮತ್ತು ಡಿಸೈನ್ ವಿಷಯಕ್ಕೆ ಬಂದರೆ ಮೋಟೋರೋಲಾದವರು ತನ್ನ ಟ್ರೆಡಿಷನಲ್ ಲುಕ್ ಮತ್ತು ಡಿಸೈನ್ನ ಕೊಟ್ಟಿದ್ದಾರೆ. ಆದರೆ ಇದರ ಕ್ಯಾಮ್ರಾ ಮಾಡ್ಯೂಲ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಈ ಸತಿ ಇದರ ಬ್ಯಾಕ್ ಪ್ಯಾನಲ್ಲಿ 4 ಕ್ಯಾಮ್ರಾ ಮಾಡ್ಯೂಲ್ನ ಕೊಟ್ಟಿದ್ದಾರೆ ಮತ್ತು ಇದರ ಬ್ಯಾಕ್ನಲ್ಲಿ ವೇಗನ್ ಲೆದರ್ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ 3 ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. ಈಗ ನಮ್ಮ ಹತ್ರ ಇರೋದು ಪ್ಯಾಂಥಾನ್ ಅಮೆಜಾನ್ ಲೈಟ್ ಮತ್ತು ಉಳಿದ ಕಲರ್ ನೋಡೋದಾದರೆ ಪ್ಯಾಂಥಾನ್ ಸ್ಲಿಪ್ ಸ್ಟ್ರೀಮ್ ಮತ್ತು ಪ್ಯಾಂಥಾನ್ ಜೆಪ್ಟ್ರೇರ್. ಈ 3 ಕಲರಲ್ಲಿ ಈ ಫೋನ್ ಚೆನ್ನಾಗಿ ಕಾಣುತ್ತೆ. ಇದರ ಬ್ಯಾಕ್ನಿಂದ ಈ ಫೋನ್ ಆಕರ್ಷವಾಗಿ ಕಾಣುತ್ತೆ ಮತ್ತು ಈ ಫೋನ್ನಲ್ಲಿ ಕೈಯಲ್ಲಿ ಹಿಡಿದಾಗ ವೇಗನ್ ಲೆದರಿಂದ ಪ್ರೀಮಿಯಂ ಫೀಲ್ ಸಿಗುತ್ತೆ. ಇದರ ಜೊತೆಗೆ ಈ ಫೋನ್ ತುಂಬ ಸ್ಲಿಮ್ ಆಗಿದೆ. ಇದರಿಂದ ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಫೋನ್ ಸ್ವಲ್ಪ ಕರ್ವ್ ಎಡ್ಜಸ್ ಜೊತೆಗೆ ಬರುತ್ತೆ. ಇದರಿಂದ ಕೈಯಲ್ಲಿ ಹಿಡಿದಾಗ ಭಾರ ದಪ್ಪ ಅಂತ ಫೀಲ್ ಆಗಲ್ಲ. ಇದರಲ್ಲಿ 5000 mAh ಬ್ಯಾಟ್ರಿ ಇದೆ ಮತ್ತು ಇದು 182 ಗ್ರಾಮ್ ವೆಯ್ಟ್ ಇದೆ. ಇದು ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ಮತ್ತು ಇದು 3 ಕಲರಲ್ಲಿ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರೇ ತಗೊಳ್ಳಿ. ಆಮೇಲೆ ಕಮೆಂಟ್ ಕೂಡ ಮಾಡಿ. ಇನ್ನು ಇದರ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ C ಪೋರ್ಟ್ ಕೂಡ ಇದೆ, ಮೈಕ್ರೋಫೋನ್ ಇದೆ, ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಕೂಡ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನೂ ಇಲ್ಲ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನಿಮಗೆ ಮೈಕ್ರೋಫೋನ್ ಇದೆ, ಪವರ್ ಆನ್ ಆ್ಯಂಡ್ ಆನ್ ಬಟನ್ ಇದೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಇದೆ. ಇನ್ನು ಇದರ ಮೇಲೆ ಮೈಕ್ರೋಫೋನ್ ಇದೆ. ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಸ್ವಲ್ಪ ಜೋರಾಗಿ ಕೇಳುತ್ತೆ. ಇನ್ನು ಇದರ ಜೊತೆಗೆ IP68 ರೇಟಿಂಗ್ ಮತ್ತು IP69 ರೇಟಿಂಗ್ ಕೂಡ ಸಿಕ್ಕಿದೆ. ಆದ್ದರಿಂದ ಇದನ್ನು ಹೈ ಪ್ರೆಷರ್ ವಾಟರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಆದರೆ ಇದಕ್ಕೆ ಬ್ರ್ಯಾಂಡ್ ವ್ಯಾರಂಟಿ ಕೊಡಲ್ಲ. ನೀವು ಇದನ್ನು ನೀರಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಮತ್ತು ಇದಕ್ಕೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಇದರ ಫ್ರಂಟ್ನಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈಗ ಇದರ ಡಿಸ್ಪ್ಲೇ ಕಡೆ ಬಂದರೆ ಇದರಲ್ಲಿ 6.7 ಇಂಚಸ್ 1.5K ರೆಸಲ್ಯೂಷನ್ POLED ಡಿಸ್ಪ್ಲೇ ಸಿಗ್ತಾ ಇದೆ. ಈ ಡಿಸ್ಪ್ಲೇ ಪ್ಯಾಂಥಾನ್ ವ್ಯಾಲಿಡೇಷನ್ನ ಹೊಂದಿದೆ. 120 Hz ರಿಫ್ರೆಶ್ ರೇಟ್ ಇದೆ. 4500 ನೀಟ್ ಪೀಕ್ ಬ್ರೈಟ್ನೆಸ್ನ ಸಿಗುತ್ತೆ. ಇದು ತುಂಬ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ. ಯೂಟ್ಯೂಬ್ನಲ್ಲಿ 4K HDR ವೀಡಿಯೋಸ್ನ ನೋಡ್ಬೋದು. ಯೂಟ್ಯೂಬ್ನಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ ಮತ್ತು ನೆಟ್ಫ್ಲಿಕ್ಸ್ನಲ್ಲಿ 4K HDR ಸಪೋರ್ಟ್ ಇಲ್ಲ, ಆದರೆ ವೈಡ್ ವರ್ಡ್ L1 ಸಪೋರ್ಟ್ ಇದೆ ಮತ್ತು ಈ ಡಿಸ್ಪ್ಲೇ ಸ್ಮೂತಾಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗೋದಿಲ್ಲ. ಅಕಾರ್ಡಿಂಗ್ಲಿ ಡಿಸ್ಪ್ಲೇ ಈ ಫೋನ್ ಚೆನ್ನಾಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ನೋಡೋದಾದರೆ ಇದರಲ್ಲಿ ಡೈಮೆನ್ಸಿಟಿ 7400 ಪ್ರೊಸೆಸರ್ ಇದೆ. ಇದರ ಆಂಟಿಥ್ಯೂಸ್ ಸ್ಕೋರ್ 6 lakhs ಪ್ಲಸ್ ಇದೆ. ಈ ಪ್ರೈಸ್ ರೇಂಜ್ಗೆ ಈ ಆಂಟಿಥ್ಯೂಸ್ ಸ್ಕೋರ್ ಕಡಿಮೆ ಆಯಿತು ಮತ್ತು 86% CPU ಥ್ರಾಟಲ್ ಇದೆ. ಈ ಫೋನ್ ಓವರ್ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X RAM ಇದೆ. UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಇದರ ಗೇಮಿಂಗ್ ಕಡೆ ಬಂದರೆ BGMನಲ್ಲಿ ಸ್ಮೂತ್ ಆಪ್ಷನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ನಲ್ಲಿ ಆಡ್ಬೋದು. ಅಂದರೆ ಇದರಲ್ಲಿ 60 FPS ಅನ್ಲಾಕ್ ಆಗಿದೆ. ಇದರ ಗೇಮಿಂಗೋಸ್ಕರ ಈ ಫೋನ್ ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ಡೀಸೆಂಟ್ ಗೇಮಿಂಗ್ ಸಿಗುತ್ತೆ. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಈ ಫೋನ್ Android 15 ಮತ್ತು ಮೋಟೋ ಅಲೋ UI ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಸಿಗ್ತಾ ಇದೆ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 4 ರಿಂದ 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತು ಇದರ UI ಯಾವುದೇ ಅನ್ನೆಸರಿ ಆ್ಯಪ್ಸ್ ಬರೋದಿಲ್ಲ. ಕ್ಲೀನ್ UI ಸಿಗುತ್ತೆ.
ಈ UI ಸ್ವಲ್ಪ ಕಸ್ಟಮೈಸ್ ಆಪ್ಷನ್ ಸಿಗುತ್ತೆ ಮತ್ತು ಸ್ವಲ್ಪ AI ಫೀಚರ್ಸ್ ಕೂಡ ಸಿಗುತ್ತೆ. ಸರ್ಕಲ್ ಟು ಸರ್ಚ್ ಫೀಚರ್ಸ್ ಸಾಮಾನ್ಯವಾಗಿ ಎಲ್ಲ ಫೋನಲ್ಲೂ ಇರುತ್ತೆ, ಅದೇ ಥರ ಈ ಫೋನಲ್ಲಿ ಇದೆ. ಆದರೆ ಮೋಟರೋಲಾ ಫೋನಲ್ಲಿ ಗ್ಯಾಲರಿ ಆ್ಯಪ್ ಇರೋದಿಲ್ಲ, ಗೂಗಲ್ ಫೋಟೋಸ್ ಯೂಸ್ ಮಾಡಬೇಕಾಗತ್ತೆ. ಆದ್ದರಿಂದ ಗೂಗಲ್ ಫೋಟೋಸ್ ಸಿಗೋ ಸಣ್ಣ AI ಫೀಚರ್ ಕೂಡ ಸಿಗುತ್ತೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದರೆ ಇದರಲ್ಲಿ 5500 mAh ಬ್ಯಾಟ್ರಿ ಸಿಗ್ತದೆ. ಇದು 68 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 0 to 100% 1 ಅವರಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ 16 5G ಬ್ಯಾಂಡ್ ಇದ್ದಾವೆ, ಡ್ಯೂಯಲ್ 4G+ ಇದೆ ಮತ್ತು 5G+ ಇದೆ. VNR ಸಪೋರ್ಟ್ ಕೂಡ ಇದೆ, ಆದರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ. ಅವಶ್ಯಕತೆ ಇರೋ ಎಲ್ಲ ಕನೆಕ್ಷನ್ ಸಿಗುತ್ತೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ವಿತ್ ಸೋನಿ LYT706 ಸೆನ್ಸಾರ್ ಇದೆ ಮತ್ತು 30 MP ಅಲ್ಟ್ರಾವೈಡ್ ಕ್ಯಾಮ್ರಾ ಇದೆ. ಇದೇ ಕ್ಯಾಮ್ರಾ ಮೈಕ್ರೋ ಕ್ಯಾಮ್ರಾ ಆಗಿ ಕೆಲಸ ಮಾಡುತ್ತೆ ಮತ್ತು ಫ್ರಂಟ್ ಕ್ಯಾಮ್ರಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಮೋಟರೋಲಾದ ಕ್ಯಾಮ್ರಾದಲ್ಲಿ ಹಲವು ಫೀಚರ್ ಇದ್ದಾವೆ. ನೈಟ್ ಮೋಡ್, ಆರಿಜಾನ್ ಲಾಕ್, ರಾ IF ಫೋಟೋಗ್ರಾಫ್, 3 ಫೋಕಲ್ ಲೆನ್ಸ್ನಲ್ಲಿ ಪೋರ್ಟ್ರೇಟ್ ಮೋಡ್ ಸಿಗುತ್ತೆ. ಪೋರ್ಟ್ರೇಟ್ ಮೋಡ್ನಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಟ್ಟಿಗೆ DSLR ಲೆವೆಲ್ಗಿಂತ ಫೋಟೋಸ್ ಚೆನ್ನಾಗಿ ತೆಗೆಯುತ್ತೆ. ಡೇ ಲೈಟ್ನಲ್ಲಿ HDR ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ತುಂಬ ಓವರ್ ಬ್ರೈಟ್ ಫೋಟೋಸ್ನ ತೆಗೆಯೋದಿಲ್ಲ. ಲೋ ಲೈಟ್ನಲ್ಲಿ ಡೀಟೇಲ್ಸ್ ಆಗಿ ಚೆನ್ನಾಗಿದೆ. ಹೈಲೈಟ್ಸ್ ಚೆನ್ನಾಗಿ ಮೇಂಟೈನ್ ಆಗಿದೆ. ಅಲ್ಟ್ರಾ ವೈಡ್ ಮತ್ತು ಮ್ಯಾಕ್ರೋ ಶಾಟ್ನಲ್ಲಿ ಚೆನ್ನಾಗಿ ಡೀಟೇಲ್ ಆಗಿ ಬರುತ್ತೆ. ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಡೀಟೇಲ್ ಆಗಿದೆ, ಏಜ್ ಡಿಡಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಎಲ್ಲ ಚೆನ್ನಾಗಿದೆ. ಇನ್ನು ವಿಡಿಯೋ ಕಡೆ ಬಂದರೆ 4K ವಿಡಿಯೋ ಸಪೋರ್ಟ್ ಇದೆ. ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. ವಿಡಿಯೋಸಲ್ಲಿ ಅಲ್ಟ್ರಾ ವೈಡ್ ಸ್ವಿಚ್ ಮಾಡ್ಬೋದು. ಇದರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ. ಮೋಟರೋಲಾ 860 ಫ್ಯೂಷನ್ ಇದರ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. 50 ಮೆಗಾಪಿಕ್ಸೆಲ್ 4K ವಿಡಿಯೋಸ್ 30 FPS ಅಲ್ಲಿ ತೆಗಿತಾ ಇದ್ದೀವಿ. ವಿಡಿಯೋ ಸ್ಟೇಬಲ್ ಆಗಿ ಬರ್ತಾ ಇದೆಯಾ, ಕ್ಲಾರಿಟಿ ಹೇಗಿದೆ ನೀವೇ ಚೆಕ್ ಮಾಡಿ. ಈಗ ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. 32 MP ಕ್ಯಾಮ್ರಾ, 4K ವಿಡಿಯೋಸ್ 30 FPS ಅಲ್ಲಿ. ಈ ವಿಡಿಯೋ ಕ್ಲಾರಿಟಿ ಹೇಗೆ ಬರ್ತಾ ಇದೆ, ಸ್ಟೇಬಲ್ ಆಗಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು, ಯಾವುದೇ ಡೌಟ್ ಬೇಡ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ, ಆದರೆ ಇದರಲ್ಲಿ ಸ್ವಲ್ಪ ಡೀಸೆಂಟ್ ಗೇಮಿಂಗ್ ಸಿಗುತ್ತೆ. ಆದರೆ ಇದರ ಕ್ಯಾಮ್ರಾ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸು ಅಂತ ಕಮೆಂಟ್ ಮಾಡಿ. ಈ ಫೋನ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.